ಡಿಕೆ ಶಿವಕುಮಾರ್ ಕನಕಪುರ ಬಂಡೆಯಾದರೆ ನಾನು ನಂದಿಬೆಟ್ಟ. ಡಿಸಿಎಂ ಡಿಕೆ ವಿರುದ್ಧ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿ. ಡಿಸಿಎಂ ಡಿಕೆ ಶಿವಕುಮಾರ್ ಕನಕಪುರ ಬಂಡೆಯಾದರೆ ನಾನು ನಂದಿಬೆಟ್ಟ ಎಂದು ಡಿಸಿಎಂ ಡಿಕೆ ವಿರುದ್ಧ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿ ನಡೆಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಬಸ್ ಡಿಪೋ ರಸ್ತೆಯಲ್ಲಿ ಇರುವ ಕೆಎಚ್ಬಿ ಲೇಔಟ್ನಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಬಹಿರಂಗ ಸಭೆಯಲ್ಲಿ ಮಾತನಾಡಿ, ನನ್ನ ಅವಧಿಯಲ್ಲಿ ಬಂಡೆಯೊಂದಿಗೆ ಖುದ್ದಾಡಿ ಮೆಡಿಕಲ್ ಕಾಲೇಜು ನಾನು ತಂದೆ. ಚಿಕ್ಕಬಳ್ಳಾಪುರಕ್ಕೆ ಹಾಲು ಒಕ್ಕೂಟ ತಂದಿದ್ದೆ. ಆದರೆ ಹಾಲು ಒಕ್ಕೂಟವನ್ನು ಕಾಂಗ್ರೆಸ್ನವರು ರದ್ದು ಮಾಡಿದ್ದಾರೆ. ನಾನು ಕುಮಾರಸ್ವಾಮಿ ಸಂಸದನಾದರೆ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಹಾಲು ಒಕ್ಕೂಟ ತರುತ್ತೇನೆ ಎಂದು ಹೇಳಿದ್ದಾರೆ. ಬೆಂಗಳೂರು ಹಾಗೂ ಪುಟ್ಟಪರ್ತಿಗೆ ಕಾಂಗ್ರೆಸ್ನವರು ಟ್ರ್ಯಾಕ್ ಇಲ್ಲದೆ ರೈಲು ಓಡಿಸಿದರು. ಆದರೆ ನಾನು ಸಂಸದನಾದರೆ ಆಂಧ್ರ ಪ್ರದೇಶದ ಗಡಿ ಭಾಗಕ್ಕೆ ಬಂದಿರುವ ಕೃಷ್ಣಾ ನದಿಯ ನೀರನ್ನು ಈ ಭಾಗಕ್ಕೆ ಹಾರಿಸಿಯೇ ತೀರುತ್ತೇನೆ ಎಂದು ಹೇಳಿದರು. ಹೆಣ್ಣು ಮಕ್ಕಳ ಬಗ್ಗೆ ಕುಮಾರಸ್ವಾಮಿ ಏನು ಹೇಳಿದ್ದಾರಂತೆ? ಹೆಣ್ಣು ಮಕ್ಕಳಿಗೋಸ್ಕರ ಸಾರಾಯಿ ರದ್ದು ಮಾಡಿದ್ದು ಕುಮಾರಸ್ವಾಮಿ. ಅವರ ಜೊತೆ ನನ್ನನ್ನು ಲೋಕಸಭೆಗೆ ಕಳುಹಿಸಲು ದೇವರು ನಿಶ್ಚಯಿಸಿದ್ದಾನೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ರಾಜಾರೆಡ್ಡಿ, ಸೂರ್ಯನಾರಾಯಣ, ಕೋನಪ್ಪರೆಡ್ಡಿ, ಹರಿನಾಥ ರೆಡ್ಡಿ ಇನ್ನು ಮುಂತಾದವರು ಹಾಜರಿದ್ದರು. ಬಾಗೇಪಲ್ಲಿಯ ನನ್ನ ತಂದೆ ತಾಯಂದಿರು ಅವತ್ತು ಹೆಚ್ಚಿನ ಬಹುಮತವನ್ನ ನನ್ನ ಪಕ್ಷಕ್ಕೆ ನನಗೆ ನೀಡಿದ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಇವತ್ತು ನನಗೆ ನೆನಪಿನಲ್ಲಿದೆ. ಅದೇ ರೀತಿಯಲ್ಲಿ ಸುಧಾಕರ್ ಅವರಿಗೆ ಈ ಚುನಾವಣೆಯಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ನಾಯಕರುಗಳಿಗೆ ವಿಶೇಷವಾಗಿ ವೇದಿಕೆ ಮುಖಾಂತರ ಮನವಿಯನ್ನು ಮಾಡ್ತೇನೆ. ಈ ಬಾರಿ ಬಾಗೇಪಲ್ಲಿಯಲ್ಲಿ ಸುಧಾಕರ್ ಅವರಿಗೆ ಕನಿಷ್ಠ 30-35 ಸಾವಿರಗಳ ಅಂತರದಲ್ಲಿ ಹೆಚ್ಚಿನ ಬಹುಮತವನ್ನು ತಾವು ನೀಡೋದ್ರ ಮುಖಾಂತರ ದೇಶದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ಇಡೀ ದೇಶದ ಜನತೆ ಇವತ್ತೇನು ಮಾತನಾಡ್ತಾ ಇದ್ದಾರೆ. ಇವತ್ತು ದೇಶದ ಭದ್ರತೆಗೆ, ದೇಶದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನರೇಂದ್ರ ಮೋದಿ ಅವರು ಅನಿವಾರ್ಯ ಅಂತಕ್ಕಂಥ ಮಾತುಗಳು ದೇಶದಾದ್ಯಂತ ಇವತ್ತು ಜನತೆ ಮಾತನಾಡ್ತಾ ಇದ್ದಾರೆ. ಇವತ್ತು ನಾನು ಹೆಚ್ಚಿನ ವಿಷಯಗಳನ್ನು ಹೇಳಲಿಕ್ಕೆ ಹೋಗದೆ ಒಂದು ಮಾತನ್ನ ಹೇಳ್ತೇನೆ. 2014ರಲ್ಲಿ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎತ್ತಿನ ಹೊಳೆ ನೀರನ್ನು ಕೊಡ್ತೀವಿ ಅಂತ ಹೇಳಿ ಫೌಂಡೇಶನ್ ಸ್ಟೋರ್ ಹಾಕಿದ್ರು ಚಿಕ್ಕಬಳ್ಳಾಪುರದಲ್ಲಿ. 3 ವರ್ಷದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ನೀರನ್ನು ಹರಿಸ್ತೀವಿ ಅಂತ ಹೇಳಿದ್ರು. ಈಗಾಗಲೇ 10 ವರ್ಷಗಳನ್ನು ಕಳೆದಿದ್ದೀರಿ. ಆ ಒಂದು ಎತ್ತಿನ ಹೊಳೆಯ ನೀರು ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗೆ ಬಂದಿದೆಯಾ? ಆ ನೀರಿನ್ನು ಎತ್ತಿನ ಹೊಳೆಯಲ್ಲೇ ಇರ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೀವಿ. ఈ ఎన్నికలు మీ ఎన్నికలు, అన్ని ఎన్నికలు వేరు కారణాలకు ఉంటాయి. ఈ ఎన్నికలు మీకోసం ఉంది. మీ బిడ్డల భవిష్యం రూపించాలంటే మాన్య నరేంద్ర మోదీ గారు 3వ సారి ప్రధానమంత్రి కావాలా? మూడోసారి ప్రధానమంత్రి నరేంద్ర మోదీ గారు అయినప్పుడు మన కుమారన్న కూడా ఆ స్థాయిలోకి ఎదుగుతారు అనేది మీకు నయంగా చెప్తా ఉన్నాను. ఆయన అక్కడ ఉన్నప్పుడు మీరంతా నన్ను ఎన్నిక చేసి నన్ను పంపిస్తే లోకసభకి ఆయనతో పార్టీ చేరుకొని మన బాగేపల్లితో సహా శాశ్వతమైన నీరావరి యోజనని తీసుకొస్తాను అని ప్రతిజ్ఞ చేసి చెబుతా ఉన్నాను. సంతోషమా? నేను మా చిక్కబళ్ళాపూర్కి చెరువులు నిండించాను. మీరు బాగేపల్లిలో నిండించారా? ఎందుకని అడగాలి కదా. మీరు ఓట్లు టక ఓట్లు వేసేస్తారు. ఓట్లు తీసుకున్న తర్వాత మీ పని చేయాలా, మీ సేవ చేయాలా? కాంగ్రెస్ చేయలేదు. మేము మా బీజేపీ ప్రభుత్వం వచ్చినప్పుడు బాగేపల్లి కూడా నేను 150 కోట్లు డబ్బుల నీళ్లు చెరువులోకి ఇచ్చేదానికి ఇచ్చినాము. అవునా కాదప్పా? అవునా కాదా? కుమారన్న మీ చేలూరు తాలూకు ఘోషణ చేస్తే
నేను దాన్ని మంత్రిగా దాన్ని అమలు చేసి తహసీల్దార్ కచేరీని నేను ఓపెన్ చేశాను. బ్యూరో రిపోర్ట్ రాణా గోపాలరెడ్డి, బాగేపల్లి.